চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 72. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಅಂದು ಸ್ವಾಮೀಜಿಯನ್ನ ರಾಮಸುಬ್ಬ ಅಯ್ಯರ್ ಅವರು ಹೋಗಿ ಈಗ ಕರೆದುಕೊಂಡು ಬಂದಿದ್ದಾರೆ. ಸ್ವಾಮೀಜಿಯನ್ನ ಕರೆದುಕೊಂಡು ಬಂದಂತಹ ಹಡಗು ಕಟಮಾರನ್ ಅಂತ ಕರೆಯುವಂಥದ್ದು. ಆ ಕಟಮಾರನ್ ಅನ್ನುವಂಥ ದೋಣಿಲಿ ಹೋಗಿ ಸ್ವಾಮೀಜಿಯನ್ನ ಈಗ ತೀರಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಹಿಂದೂರ್ಗಿ ಬಂದಾಗ ಅವರನ್ನು ಹಲವಾರು ಜನ ಮುತ್ಕೊಂಡು ಹಲವಾರು ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭಿಸಿದ್ರು. ತಾವು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಂತೆ, ಅವರ ಇಡೀ ಜಗತ್ತೇ ಶೀಘ್ರದಲ್ಲಿ ಅವ್ರ ಬಗ್ಗೆ ತಿಳಿದುಕೊಳ್ಳುತ್ತೆ ಅನ್ನೋ ಉತ್ತರವನ್ನು ಕೂಡ ಸ್ವಾಮೀಜಿ ಕೊಟ್ಟರು. ಅವರ ತಪಸ್ಸಿನ ಉದ್ದೇಶ ಆದರೂ ಏನು, ಅವ್ರಿಗಾಗಿರುವಂತಹ ಅನುಭವ ಆದರೂ ಏನು ಅಂತ ಜನ ಎಲ್ಲ ಪೀಡಿಸೋದಕ್ಕೆ ಶುರು ಮಾಡಿದಾಗ, ಅವರ ತಪಸ್ಸಿನ ಉದ್ದೇಶ, ನಾನು ಯಾವ ಒಂದು ಉದ್ದೇಶದಿಂದ ಹಲವಾರು ವರ್ಷಗಳ ಕಾಲ ಅಲ್ದಾಡ್ತಾ ಇದ್ನೋ, ಯಾವ ಉದ್ದೇಶ ಸಿದ್ಧಿಗಾಗಿ ಚಿಂತಿಸ್ತಾ ಇದ್ನೋ, ಅದು ಇವತ್ತು ಇಲ್ಲಿಗೆ ನೆರವೇರಿತು ಅಂತ ಹೇಳಿ ಸುಮ್ಮನಾದರು ಸ್ವಾಮೀಜಿ. ಈಗ ಅದರ ಮುಂದುವರೆದ ಭಾಗ. ಸ್ವಾಮಿ ವಿವೇಕಾನಂದರು ತಮ್ಮ ಅಪೂರ್ವ ತಪಸ್ಸಿನಿಂದ ಪಾವನಗೈದಂತಹ ಆ ಶಿಲೆ ಇವತ್ತು ವಿವೇಕಾನಂದ ಶಿಲೆ ಅಂತ ಜಗತ್ ಪ್ರಸಿದ್ಧಿಯಾಗಿದೆ. ವಿವೇಕಾನಂದ ರಾಕ್ ಅಟ್ ಕನ್ಯಾಕುಮಾರಿ ಅಂತ. ಅದರ ಮೇಲೆ ಆಗ ವಿವೇಕಾನಂದರ ಮಂಟಪ ಅನ್ನುವಂತಹ ಭವ್ಯ ದೇಗುಲ ತಲೆ ಎತ್ತಿ ನಿಂತುಕೊಂಡಿದೆ. ಭಾರತ ತನ್ನ ಶ್ರೇಷ್ಠತಮ ಪುತ್ರನಿಗೋಸ್ಕರ ಈ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದೆ. ಇದನ್ನು ನಿರ್ಮಿಸಿದಂಥವರು ವಿವೇಕಾನಂದ ಶಿಲಾಸ್ಮಾರಕ ಸಮಿತಿ ಅನ್ನುವಂಥ ಸಂಸ್ಥೆಯವರು. ಈ ಮಂಟಪ ಕೆಲವು ಅಥವಾ ಕೇವಲ ಒಂದು ಸುಂದರ ಕಟ್ಟಡ ಅಷ್ಟೇ ಅಲ್ಲ, ಇವತ್ತಿಗೆ ಅದೊಂದು ತೀರ್ಥ ಕ್ಷೇತ್ರ ಆಗಿದೆ ಅಂತ ಕೂಡ ಹೇಳ್ಬೋದು. ಬುದ್ಧನ ಜೀವನದಲ್ಲಿ ಬೋಧಿ ವೃಕ್ಷಕ್ಕೆ ಯಾವ ಸ್ಥಾನ ಇದೆಯೋ, ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಈ ಶಿಲೆಗೆ ಅದೇ ಸ್ಥಾನ. ವಿವೇಕಾನಂದ ಮಂಟಪಕ್ಕೆ ತಗಲಿದಂತಹ ಒಟ್ಟು ವೆಚ್ಚ ಸುಮಾರು 1.25 ಕೋಟಿ ರೂಪಾಯಿಗಳಿದ್ದಿರ್ಬೋದು, ಅಂದರೆ 1970ರಲ್ಲಿ. ಇದರಲ್ಲಿ ಹೆಚ್ಚಿನ ಅಂಶವನ್ನು ವಂತಿಗೆ ನೀಡಿದಂಥವರು ಭಾರತದ ಲಕ್ಷಾಂತರ ಜನಸಾಮಾನ್ಯರು ಸೇರಿ ಕಟ್ಟಿಸಿದ್ರು. ಅದನ್ನು ಸಂಗ್ರಹಿಸಿದ್ರು ಸಹಸ್ರಾರು ಸ್ವಯಂ ಸೇವಕರು. ಈ ಮಂಟಪದಲ್ಲಿ ಆಳೆತ್ತರದ ಶಿಲಾಪೀಠದ ಮೇಲೆ ಪರಿವ್ರಾಜಕ ವಿವೇಕಾನಂದರ ಭವ್ಯವಾದ ಕಂಚಿನ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಈ ಮಂಟಪ ಸ್ವಾಮೀಜಿಗೆ ತಕ್ಕುದಾದ ಸ್ಮಾರಕವೇ ಸರಿ ಅಂತ ಕೂಡ ಹೇಳ್ಬೋದು. ಹೀಗೆ ಕನ್ಯಾಕುಮಾರಿಯಲ್ಲಿ ತಮ್ಮ ಜೀವನದ ಉದ್ದೇಶದ ಬಗ್ಗೆ, ಹಾಗೆ ತಮ್ಮ ಮುಂದಿನ ಕಾರ್ಯಪ್ರಣಾಳಿಯ ಬಗ್ಗೆ ಅತಿ ಮುಖ್ಯವಾದ ನಿರ್ಧಾರವನ್ನು ಕೈಗೊಂಡು ಸ್ವಾಮೀಜಿ ಈಗ ಅಲ್ಲಿಂದ, ಅಂದರೆ ಕನ್ಯಾಕುಮಾರಿಯಿಂದ ರಾಮೇಶ್ವರಂ ಕಡೆಗೆ ಹೊರಡ್ತಾ ಇದ್ದಾರೆ. ದಾರಿಯಲ್ಲಿ ಮಧುರೆ ಕ್ಷೇತ್ರವನ್ನು ಸಂದರ್ಶನ ಮಾಡಿ ಮಧುರೆ ಮೀನಾಕ್ಷಿ ಅಮ್ಮನವ್ರ ದರ್ಶನ ಮಾಡಿದ್ರು. ಮಧುರೆಯಲ್ಲಿ ಸ್ವಾಮೀಜಿ ಸುಂದರ್ರಾಮ್ ಅಯ್ಯರ್ ಅವರು ಕೊಟ್ಟಿದ್ದಂತಹ ಪರಿಚಯ ಪತ್ರದ ನೆರವಿನಿಂದ ರಾಮನಾಡಿನ ಅರಸನಾಗಿದ್ದಂತಹ ಭಾಸ್ಕರ ಸೇತುಪತಿಯನ್ನ ಭೇಟಿ ಮಾಡ್ತಾರೆ. ದಕ್ಷಿಣ ಭಾರತದ ರಾಜರೆಲ್ಲರಲ್ಲಿ ಈ ರಾಮನಾಡಿನ ಭಾಸ್ಕರ ಸೇತುಪತಿ ಅತ್ಯಂತ ತಿಳಿವಳಿಸ್ತಿಕ ಹಾಗೆ ಸಮರ್ಥ ಅನ್ನುವಂಥ ಹೆಸರನ್ನ ಗಳಿಸ್ಕೊಂಡಿದ್ದ. ಮೊದಲ ಭೇಟಿಯಲ್ಲೇ ಅವನು ಸ್ವಾಮೀಜಿಯಿಂದ ತೀವ್ರವಾಗಿ ಆಕರ್ಷಿತನಾಗ್ಬಿಟ್ಟ. ಸ್ವಾಮೀಜಿಯ ವಿಚಾರಧಾರೆಗಾಗಿ ಮಾರುಹೋದ. ಭಾರತೀಯರ ದಾರಿದ್ರ್ಯ ಹಾಗೆ ಇತರ ಸಮಸ್ಯೆಗಳು ಆ ಎಲ್ಲವಕ್ಕೂ ಕೂಡ ಪರಿಹಾರೋಪಾಯ ಇದೆ. ಭಾರತದ ಸುಪ್ತ ಸಾಂಸ್ಕೃತಿಕ ಆಧ್ಯಾತ್ಮಿಕ ಶಕ್ತಿ, ಇದೆಲ್ಲರದ ಬಗ್ಗೆ ಸ್ವಾಮೀಜಿ ಉಜ್ವಲವಾಗಿ ಅಲ್ಲಿ ಮಾತನಾಡಿದ್ರು. ಅವರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವಂತಹ ತಮ್ಮ ಆಲೋಚನೆಯನ್ನ ರಾಮನಾಡಿನ ರಾಜನಾಗಿದ್ದಂತಹ ಭಾಸ್ಕರ ಸೇತುಪತಿಯ ಮುಂದೆ ಇಟ್ಟಾಗ ಮಹಾರಾಜ ಅದನ್ನು ತುಂಬ ಹೃತ್ಪೂರ್ವಕವಾಗಿ ಬೆಂಬಲ ಕೊಟ್ಟ. ಭಾರತದ ಅಮೂಲ್ಯ ಆಧ್ಯಾತ್ಮಿಕ ತತ್ವಗಳ ಕಡೆಗೆ ಸಮಸ್ತ ವಿಶ್ವದ ಗಮನವನ್ನು ಸೆಳೆಯೋದಕ್ಕೆ ಇದೊಂದು ಸುವರ್ಣ ಅವಕಾಶ ಅನ್ನೋದು ಭಾಸ್ಕರಪತಿಯ ಅಭಿಪ್ರಾಯ ಆಗಿತ್ತು. ಸ್ವಾಮೀಜಿ ಇದರಲ್ಲಿ ಭಾಗವಹಿಸಲೇಬೇಕು ಅಂತ ಅವನು ಆಗ್ರಹ ಪಡಿಸಿದ. ಅಲ್ಲದೆ ಅದಕ್ಕೆ ಏನೇನು ಧನ ಸಹಾಯ ಬೇಕಿತ್ತೋ ಕೂಡ ಅದನ್ನು ಕೊಡೋದಕ್ಕೂ ಕೂಡ ಮುಂದಾದ ಈ ಭಾಸ್ಕರ ಸೇತುಪತಿ ರಾಜ. ಆದರೆ
ಸ್ವಾಮೀಜಿ ತಾವೀಗ ಮೊದಲು ರಾಮೇಶ್ವರ ಯಾತ್ರೆಯನ್ನ ಪೂರ್ಣಗೊಳಿಸೋದಕ್ಕಾಗಿ ಹೇಳಿ ಅಮೆರಿಕಾಗೆ ಹೋಗೋದ್ರ ಬಗ್ಗೆ ತಮ್ಮ ನಿರ್ಧಾರವನ್ನ ಸದ್ಯದಲ್ಲೇ ತಿಳಿಸ್ತೀನಿ ಅಂತ ಹೇಳಿ ಈಗ ಸ್ವಾಮೀಜಿ ರಾಮೇಶ್ವರಂ ಕಡೆಗೆ ಹೊರಡ್ತಾ ಇದ್ದಾರೆ. ಮಧುರೆಯಿಂದ ಸ್ವಾಮೀಜಿ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಿ ರಾಮೇಶ್ವರವನ್ನ ತಲುಪಿದ್ದಾರೆ. ರಾಮಾಯಣವನ್ನ ಓದಿದವ್ರಿಗೆ ರಾಮೇಶ್ವರ ಕ್ಷೇತ್ರ ಸುಪರಿಚಿತ. ಇಲ್ಲಿಗೆ ಸಮೀಪದಲ್ಲಿರುವಂತಹ ಧನುಷ್ಕೋಟಿಯಿಂದಲೇ ಕಪಿ ಸೈನ್ಯ ಲಂಕಾದ್ವೀಪಕ್ಕೆ ಸೇತುವೆಯನ್ನ ಕಟ್ಟಿದ್ದು. ರಾವಣನನ್ನ ಸಂಹರಿಸಿ ಸೀತೆಯೊಟ್ಟಿಗೆ ಮರಳಿ ಶ್ರೀರಾಮಚಂದ್ರನ ಅವನನ್ನ ವಿದ್ಯುಕ್ತವಾಗಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಪರಮೇಶ್ವರನನ್ನ ಪೂಜೆ ಮಾಡಿದ್ದು ಇದೇ ರಾಮೇಶ್ವರಮಲ್ಲೇ. ಪವಿತ್ರ ಸಮುದ್ರ ಸ್ನಾನವನ್ನ ಮುಗಿಸಿ ಬಂದಂತ ಸ್ವಾಮೀಜಿ ಶ್ರೀ ರಾಮೇಶ್ವರ ಲಿಂಗವನ್ನ ಪೂಜೆ ಮಾಡಿ ಕೃತಾರ್ಥರಾದರು. ರಾಮೇಶ್ವರ ಯಾತ್ರೆಯೊಂದಿಗೆ ಸ್ವಾಮೀಜಿಯ ಪರಿವ್ರಾಜಕ ಜೀವನದ ಒಂದು ಮುಖ್ಯವಾದ ಹಂತ ಪೂರ್ಣ ಆಯಿತು ಅನ್ಬೋದು. ಹಲವಾರು ದಿನಗಳಿಂದ ಯಾವ ರಾಮೇಶ್ವರಂನ ನೋಡಬೇಕು ಅಂತ ತವಕಿಸ್ತಿದ್ರೋ ಈಗ ಸ್ವಾಮೀಜಿಯ ಮನಸ್ಸು ಹಗುರವಾಗಿದೆ. ಅದರಲ್ಲೂ ಮುಖ್ಯವಾಗಿ ಚತುರ್ಧಾಮಗಳಾದಂಥ ಬದ್ರಿ, ದ್ವಾರಕಾ, ರಾಮೇಶ್ವರ ಹಾಗೆ ಪುರಿ ಕ್ಷೇತ್ರಗಳನ್ನ ಸಂದರ್ಶನ ಮಾಡೋದು ಸ್ವಾಮೀಜಿಗೆ ಇಚ್ಛೆ ಆಗಿತ್ತು. ಅವರು ಬದ್ರಿನಾಥನನ್ನ ಸಂದರ್ಶನ ಮಾಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟರು. ಆದರೆ ದೈವೇಚ್ಛೆ ಪ್ರತಿಕೂಲ ಆಗಿತ್ತು. ಪುರಿ ಕ್ಷೇತ್ರವನ್ನ ಸಂದರ್ಶಿಸಬೇಕು ಅನ್ನುವಂಥ ಇಚ್ಛೆ ಅವ್ರಿಗಿತ್ತು ಅಂತಾದ್ರೂ ಕೂಡ ಪುರಿಗೂ ಕೂಡ ಸ್ವಾಮೀಜಿ ಹೋಗಕ್ಕಾಗಿಲ್ಲ. ಇನ್ನುಳಿದ ದ್ವಾರಕಾ ಹಾಗೆ ರಾಮೇಶ್ವರ ಕ್ಷೇತ್ರಗಳಿಗೆ ಭೇಟಿ ನೀಡೋದಕ್ಕೆ ಸ್ವಾಮೀಜಿ ಸಮರ್ಥರಾದ್ರು ಅನ್ಬೋದು. ಆದರೆ ಯಾವ ಯಾವ ಕ್ಷೇತ್ರಗಳನ್ನ ಸ್ವಾಮೀಜಿ ಅಕ್ಷರಶಃ ಸಂದರ್ಶನ ಮಾಡಲಿಲ್ವೋ ಅವುಗಳನ್ನ ಅವರು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸಂದರ್ಶಿಸಿ ಆಗಿತ್ತು. ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳ ಭಾರತದೊಂದಿಗೆ ಹಾಗೆ ಭಾರತೀಯರೊಂದಿಗೆ ಅವರು ತಮ್ಮನ್ನ ತಾದಾತ್ಮ್ಯಗೊಳಿಸ್ಕೊಂಡ್ಬಿಟ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ತೀರ್ಥಯಾತ್ರೆಯ ನೆಪದಲ್ಲಿ ಸ್ವಾಮೀಜಿ ತಮ್ಮ ಜೀವನದ ಉದ್ದೇಶವನ್ನ ಕಂಡುಕೊಳ್ಳೋದ್ರಲ್ಲಿ ಹಾಗೆ ಅದನ್ನ ಸಾಧಿಸೋದಕ್ಕೆ ಬೇಕಾಗಿರುವಂತಹ ಪೂರ್ವ ತಯಾರಿಯನ್ನ ಮಾಡಿಕೊಂಡು ಕಂಕಣಬದ್ಧರಾಗಿ ನಿಲ್ಲೋದಕ್ಕೆ ಸ್ವಾಮೀಜಿ ಸರ್ವ ಯಶಸ್ವಿಯಾಗಿದ್ದಾರೆ. ಹೀಗೆ ಭಾರತಾಂಬೆಯ ಪದತಲದಲ್ಲಿ ಕುಳಿತುಕೊಂಡು ಸರಿಯಾದ ವಿರಾಟ್ ರೂಪವನ್ನ ಅವರು ಭಾವಿಸಿದ್ರು. ಮುಂಬರುವ ದಿನಗಳಲ್ಲಿ ಅವರು ಮಾಡಬೇಕಾಗಿರುವಂತಹ, ಅವರು ಕೈಗೊಳ್ಳಬೇಕಾಗಿರುವಂತಹ ಕಾರ್ಯಪ್ರಣಾಳಿ ಅವ್ರಿಗೆ ಈಗ ಸುಸ್ಪಷ್ಟವಾಗಿದೆ. ಒಟ್ಟಾರೆಯಾಗಿ ಹೇಳ್ಬೋದು ಅಂದ್ರೆ ಪರಿವ್ರಾಜಕ ಜೀವನದ ಒಂದು ಹಂತವೇ ಮುಗೀತು ಅಂತ ಕೂಡ ಇಲ್ಲಿಗೆ ಹೇಳ್ಬೋದು ಅಂತ ಹೇಳ್ತಾ ಮುಂದಿನ ಅಧ್ಯಾಯ 8 ಪರಿವ್ರಜನದ ಅನುಭವ ಪರಿಪರಿ ಅನ್ನುವಂಥದ್ದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.